ಓಂ ಬಿರ್ಲಾ ವಿರುದ್ಧ ರಾಹುಲ್ ಗಾಂಧಿ ಸಮರ ಸಾರಕ್ಕೆ ಹೋದರೆ ಭಾರತೀಯ ಜನತಾ ಪಕ್ಷದ NDA ಸರ್ಕಾರ ರಾಹುಲ್ ಗಾಂಧಿ ವಿರುದ್ಧವೇ ಸಮರ ಸಾರುತ್ತಿದೆ. ಅವರು ಸ್ಪೀಕರ್ನೇ ಕಿತ್ತಾಕಬೇಕು ಅಂತ ರೆಸೊಲ್ಯೂಷನ್ ತಂದರೆ ಇವರು ರಾಹುಲ್ ಗಾಂಧಿ ಸದಸ್ಯತ್ವನೇ ಕಿತ್ತಾಕಬೇಕು ಅಂತ ಒಬ್ಬರು ರೆಸೊಲ್ಯೂಷನ್ ತಂದಿದ್ದಾರೆ. ನಿಶಿಕಾಂತ್ ದುಬೆ ಅವರು ಒಬ್ಬ ಸದಸ್ಯನಾಗಿ ತಂದಿದ್ದಾರೆ. ಕಾರಣ, ಭಾರತದ ವಿರೋಧಿ ಸಂಸ್ಥೆಗಳಾದ ಸೋರೋಸ್ ಫೌಂಡೇಶನ್ ಅದಂತೂ ಪಕ್ಕಾ ಆಂಟಿ ಇಂಡಿಯಾ ಫೌಂಡೇಶನ್ ಅದು, ಮತ್ತು ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ USAID ಮತ್ತು ಫೋರ್ಡ್ ಫೌಂಡೇಶನ್ ಅಂತ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ಕೊಂಡು ಆಧಾರರಹಿತ ಆರೋಪಗಳನ್ನು ಮಾಡಿಕೊಂಡು ಅವರಿಂದ ಲಾಭ ಮಾಡಿಕೊಂಡು ನಮ್ಮ ಪ್ರಾಣ ತಿಂತಿದ್ದಾರೆ. ಈ ಪಾರ್ಟಿದು ಸದಸ್ಯತ್ವನ ರದ್ದುಗೊಳಿಸಬೇಕು, ಆಜೀವವಾಗಿ ಕಂಟೆಸ್ಟೇ ಮಾಡಬಾರ್ದು, ಹಂಗೆ ಮಾಡಿಬಿಡ್ಬೇಕು ಅಂತಾರೆ. ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಮಾಡಿದ್ದಾರೆ, ಪ್ರಸ್ತಾಪ ಇಟ್ಟಿದ್ದಾರೆ. ಈಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕೂಡ ರಾಹುಲ್ ಗಾಂಧಿ ವಿರುದ್ಧ ಕೆಂಡಾಕಾರಿ ಆಧಾರರಹಿತವಾಗಿ ಮಾತಾಡ್ತಾರೆ. ಒಂಥರ ಬಫೂನ್ಗಿರಿ ಆಗೋಗಿದೆ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ. ಯಾರನ್ನ? ರಾಹುಲ್ ಗಾಂಧಿ. ನಮಗೆ ಗೊತ್ತಿಲ್ಲಪ್ಪ, ಕೇಳಿಸ್ಕೊಂಡವ್ರು ಜನ ತೀರ್ಮಾನ ಮಾಡ್ಕೋಬೇಕು ಅದನ್ನು. ಸದನದ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಇವರು ಅಂತ ಮಂತ್ರಿಗಳ ಆರೋಪ. ಎಸ್, ಅಂದರೆ ಆಜೀವ ಚುನಾವಣೆಗಳನ್ನು ಸ್ಪರ್ಧಿಸಿದಂತೆ ಹಂಗಾಗಲ್ಲ, ಮಾಡೋಕ್ಕಾಗಲ್ಲ. ಅದು ಇಟ್ ಹಸ್ ಟು ಬಿ ಕನ್ವಿನ್ಸಿಂಗ್ಲಿ ಪ್ರೂವ್ಡ್ ಆಸ್ ಆಂಟಿ ನ್ಯಾಷನಲ್ ಅಂತ. ಅದು ನೋಡೋಣ ಆಮೇಲೆ. ಅದು ಬರೀ ಆಧಾರ ರಹಿತ ಹೇಳಿಕೆ ಕೊಟ್ಟಿದ್ದಕ್ಕೆ ಆಜೀವ ರಹಿತ. ಸದಸ್ಯತ್ವ ರದ್ದತಿಗೆ ಸದನದಲ್ಲಿ ಅವಕಾಶ ಇದೆ, ಇಲ್ಲ ಅಂತಲ್ಲ. ಹಿಂದೆ ಜನತಾ ಸರ್ಕಾರ ಇದ್ದಾಗ ಮೇಡಮ್ ಗಾಂಧಿಯ ಸದಸ್ಯತ್ವವನ್ನು ರದ್ದು ಮಾಡಿದ್ದಿದೆ, ಇಲ್ಲ ಅಂತಲ್ಲ ನಾನು. ಬಟ್ ಈಗ ಮಾಡೋಕ್ಕಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಇನ್ನು ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಜನರಲ್ MM ನರವಾಣೆ ಅವರ ಅಪ್ರಕಟಿತ ಪುಸ್ತಕ ದೇಶದಲ್ಲಿ ಬಿರುಗಾಳಿನ ಎಬ್ಬಿಸಿದೆ. ಅಪ್ರಕಟಿತ ಪುಸ್ತಕದ ಪ್ರತಿಗಳು ಬಹಿರಂಗಗೊಂಡದ್ದು ಹೇಗೆ ಅನ್ನೋದರ ತನಿಖೆಯನ್ನು ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಆತಂಕಕಾರಿ ವಿಚಾರಗಳು ಹೊರಗೆ ಬರ್ತಾ ಇದೆ. ರಕ್ಷಣಾ ಸಚಿವಾಲಯದ ಅನುಮೋದನೆ ಪಡೆಯದೆ ಪುಸ್ತಕ ಜಾಗತಿಕ ಮಾರುಕಟ್ಟೆ ಪ್ರವೇಶಿಸಿದೆ. ಇದೊಂದು ಸಂಘಟಿತ ಹಾಗೂ ಯೋಜಿತ ಕೃತ್ಯ ಅನ್ನೋದು ತನಿಖೆ ವೇಳೆ ಬಹಿರಂಗವಾಗಿದೆ. ಪುಸ್ತಕ ಸೋರಿಕೆ ಸಂಬಂಧ ಪೊಲೀಸರು ಕ್ರಿಮಿನಲ್ ಸಂಚು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಧಿಕೃತ ಅನುಮತಿ ಪಡೆಯದ ಪುಸ್ತಕದ ಕಾಪಿಗಳನ್ನು ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಈ ಕುರಿತಾಗಿ ಕೆನಡಾ, ಆಸ್ಟ್ರೇಲಿಯಾ ಮತ್ತು ಜರ್ಮನಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೇ ದಿನದಿಂದ ಈ ಪ್ರಶ್ನೆಯನ್ನು ಕೇಳಬೇಕಿತ್ತು, ಇದು ಲೇಟು ಆಕ್ಚುಲಿ. ಕಾರಣ, ಆರ್ಮಿ ಆಕ್ಟ್ ಪ್ರಕಾರದಲ್ಲಿ ಅನುಮತಿ ಇಲ್ಲದೆ ಆ ಪುಸ್ತಕ ಹೊರಗೆ ಬರಬಾರ್ದಾಗಿತ್ತು. ಮಾಜಿ ಮುಖ್ಯಸ್ಥ ಜನರಲ್ ನರವಣೆ ಅವರದ್ದು ದೇಶ ಸೇವೆ ಏನೇ ಇರಬಹುದು, ಬಟ್ ಅವರೇ ಮುಖ್ಯಸ್ಥರಾಗಿದ್ದಂತಹ ಸೈನ್ಯದ ನಿಯಮವನ್ನು ಅವರೇ ಪಾಲನೆ ಮಾಡಬೇಕಾದ ಅವರ ಧರ್ಮ ಮತ್ತು ಕರ್ತವ್ಯ. ಹಾಗಾಗಿ ನರವಾಣೆಯವರು ತಮ್ಮ ಕಾಪಿಯನ್ನು ಬರೆದುಕೊಟ್ಟಿದ್ದನ್ನು ಹೇಗೆ ಲೀಕ್ ಆಯಿತು ಅನ್ನೋ ಪ್ರಶ್ನೆಯನ್ನು ಅವರೇ ಫಸ್ಟ್ ಕೇಳಬೇಕಾಗಿತ್ತು. ನಂಬರ್ 2, ಈ ಪುಸ್ತಕ ಈ ರೀತಿ ಹೊರಗೆ ಬಂದಿದೆ ಅನ್ನೋ ಮಾಹಿತಿ ಪೆಂಗ್ವಿನ್ ಪಬ್ಲಿಕೇಶನ್ಸ್ ಸಿಕ್ಕಿದಾಗ ಅವರಾದರೂ ಅದನ್ನು ಕೇಳಬೇಕಾಗಿತ್ತು, ಅಥವಾ ಅವರಾದರೂ ಆ ದೂರನ್ನು ದಾಖಲಿಸಬೇಕಾಗಿತ್ತು. ನಮಗೇನೂ ಗೊತ್ತಿಲ್ಲ ಅನ್ನೋ ಥರ ಡ್ರಾಮಾ ಮಾಡ್ಕೊಂಡು ಕೂತಿದ್ದವ್ರನ್ನ ಕತ್ತರಿಸಿ ಹಾಕಬೇಕು. ನನ್ನ ಪ್ರಕಾರದಲ್ಲಿ ಈ ವಿಚಾರದಲ್ಲಿ ಇದನ್ನು ಸೀರಿಯಸ್ ಆಗಿ ತಗೋಬೇಕು. ಇದು ನರವಾಣೆ ರಾಹುಲ್ ಗಾಂಧಿ ಪುಸ್ತಕದ ವಿಚಾರ ಅಲ್ಲ. ನಾಳೆ ಯಾವನೇನು ಬೇಕಾದ್ರೂ ಮಾಡ್ಬೋದು ಹಾಗಾದ್ರೆ ಅಂತ ಆಯ್ತು. ಇದರಲ್ಲಿ ಬರ್ಕೊಟ್ಬಿಟ್ಟು ಲೀಕ್ ಆಯಿತು ಪುಸ್ತಕ ಅಂತಂದರೆ ಅರ್ಥ ಏನು? ನನ್ನ ಪ್ರಕಾರ ದೇ ಶುಡ್ ಬಿ ಅರೆಸ್ಟೆಡ್ ಆ್ಯಂಡ್ ಸೆಂಟ್ ಟು ಜೈಲ್. ಇಫ್ ಯುವರ್ ಆರ್ಮಿ ಆ್ಯಕ್ಟ್ ಈಸ್ ಸ್ಯಾಕ್ರೋಸೆಂಟ್, ಅದು ಪವಿತ್ರವಾಗಿರೋದಾದರೆ, ಇಲ್ದಿದ್ರೆ ಬಿಟ್ಬಿಡಿ. ಗೋಡಾಯ ಮೈದಾನೆ ಯಾವನೇನು ಬೇಕಾದ್ರೂ ಮಾಡ್ಕೊಂಡು ಓಡಾಡಲಿ ಅಂತ. ಓನ್ಲಿ ಬಿಕಾಸ್ ಸಂಬಡಿ ಈಸ್ ಆರ್ಮಿ ಚೀಫ್, ಹಿ ಕೆನಾಟ್ ಎಸ್ಕೇಪ್ ಔಟ್ ಆಫ್ ಇಟ್. ನನ್ನ ಪ್ರಕಾರದಲ್ಲಿ ಹಿ ಶುಡ್ ನಾಟ್, ಹಿ ಶುಡ್ ಬಿ ಆನ್ಸರಬಲ್. ಆ್ಯಂಡ್ ಪೆಂಗ್ವಿನ್ ಪಬ್ಲಿಕೇಶನ್ಸ್ ಆ್ಯಂಡ್ ದೆನ್ ರಾಹುಲ್ ಗಾಂಧಿ ಆನ್ಸರ್ ಮಾಡಬೇಕು. ಎಲ್ಲಿಂದ ತಂದೆ ಈ ಪುಸ್ತಕ ಅನ್ನೋದನ್ನ ಅವ್ರು ಹೇಳಬೇಕು. ಹೌದು, ಆನ್ಲೈನೋ ಆಫ್ಲೈನೋ ಪುಸ್ತಕ ಇದೆ ಕೈಯಲ್ಲಿ. ಫ್ರಮ್ ವೇರ್ ಡಿಡ್ ಇಟ್ ಕಮ್ ಟು ಯು? ಇಲ್ಲ ನನಗೆ ನಾನು PA ತಂದು ಕೊಟ್ಟ, ಕರ್ಕೊಬಾ PAನ, ನೀನು ಎಲ್ಲಿಂದ ತಂದೆ? ಅದಕ್ಕೊಂದು ಮೂಲ ಇರಬೇಕು. ಇಲ್ಲ ನಂಗೆ ಗೊತ್ತಿಲ್ಲ, ನಾನು ಕಾರ್ ಡ್ರೈವರ್ ಕಳಿಸಿದ್ದೆ, ಅವ್ನು ತಗೊಂಬಂದ ಅಂದರೆ ಕಾರ್ ಡ್ರೈವರ್ ಕರ್ಕೊಂಬ ಇಲ್ಲಿ, ಅವನೆಲ್ಲಿಂದ ತಂದ? ಬರಲೇಬೇಕಿದು. ಇದು ಜೋಕಲ್ಲ. ಇದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಗಳನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಈಗಷ್ಟೇ ಮುಗಿದಿರುವ ಕ್ಯಾಬಿನೆಟ್ಟಿನಲ್ಲಿ ಈ ಕುರಿತಂತೆ ತೀರ್ಮಾನವನ್ನು ಮಾಡಿದ್ದಾರೆ. ಒಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಸಹಜವಾಗಿ ಆ ಪ್ರಕಾರದಲ್ಲಿ ಅವರದನ್ನು ನಡೆಸಬೇಕು. ಡಾಕ್ಟರ್ G. ಪರಮೇಶ್ವರ್ ಗೃಹ ಮಂತ್ರಿಗಳು, ಮುಖ್ಯ ಆಯುಕ್ತ GBA ಮಹೇಶ್ವರ ರಾವ್ ನೇತೃತ್ವದಲ್ಲಿ ಸಮಿತಿ ಸಭೆಯೆಲ್ಲ ಮಾಡ್ತು. RCB ಸದಸ್ಯರೆಲ್ಲ ಭಾಗಿಯಾಗಿದ್ದರು. ಎಲ್ಲ ಅಳೆದು ತೂಗಿ ಮಾಡಿದ ಮೇಲೆ ಅನುಮತಿಯನ್ನು ನೀಡಿದ್ದಾರೆ. ಅಂದರೆ ಹೋಮ್ ಗ್ರೌಂಡ್ ಅನ್ನೋ ರೂಲಲ್ಲಿ RCB ಅವರು ಇಲ್ಲಿ ಬೆಂಗಳೂರಿನಲ್ಲಿ ಆಡ್ತಾರೆ. ಹಾಗಾಗಿ ಬಹುಶಃ IPL ಪಂದ್ಯಗಳ ವಿಚಾರದಲ್ಲಿ ಉದ್ಘಾಟನೆ ಪಂದ್ಯನೂ ಸೇರಿದಂತೆ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಂದ್ಯಗಳು ನಡೆಯಬಹುದು ಎಂದು ಕೆಲವರ ನಿರೀಕ್ಷೆ. ಅವೆಲ್ಲ ಸರಿ ಇದೆ. ಆದರೆ ಷರತ್ತುಗಳ ಪಾಲನೆ
ಮತ್ತು ಕುನ್ಹಾ ವರದಿ ಹೇಳಿದ್ದಂತಹ ಕೆಲವು ಬದಲಾವಣೆಗಳು ಇದು ಆಗಬೇಕು. ಆಗದೇ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಪರಮೇಶ್ವರ್ ಮಸ್ಟ್ ರಿಸೈನ್ ಆ್ಯಂಡ್ ಗೆಟ್ ಔಟ್. ನೇರ ಅವರೇ ಜವಾಬ್ದಾರಿ, ನೀವೇ ಜವಾಬ್ದಾರಿ. ಆ್ಯಂಡ್ ದ KSCA ಅಧ್ಯಕ್ಷ ವಿಲ್ ಬಿ ರಿಸೈನ್ ಆ್ಯಂಡ್ ಗೆಟ್ ಔಟ್. ಅಷ್ಟೇ ಅಲ್ಲ, ಅರೆಸ್ಟ್ ಮಾಡಿ ಒಳಕ್ಕೆ ಹಾಕ್ಬೇಕು ಎಲ್ಲರನ್ನೂ. ಆಗ ಹೇಳಿದ್ದೀನಿ, ಆಗೋದು ಬೇಡ. ಭಗವಂತ ಯಾವುದೇ ಸಮಸ್ಯೆ ಯಾರಿಗೂ ತರೋದು ಬೇಡ. ಇನ್ನೊಬ್ಬರ ಮನೆ ಸಮಸ್ಯೆ ನೋಡ್ಕೊಂಡು ನಾವು ಮಜಾ ತಗೊಳಕ್ಕೆ ಬರಲ್ಲ ಇಲ್ಲಿ. ಆದರೆ ಅದಕ್ಕೆ ನೀವೇ ಹೊಣೆಗಾರರು ಅನ್ನೋದನ್ನು ಮರಿಬೇಡಿ. ಕೇರ್ಫುಲ್ ಆಗಿರ್ಬೇಕು. ಆ ಕಂಡೀಷನ್ಸ್ ಸರಿ ಮಾಡಿ. ಆ ಕಂಡೀಷನ್ ಸರಿ ಮಾಡಿ ಹೊಸ ಕಾರಣಕ್ಕೇನೋ ಆದರೆ ನೀವು ಜವಾಬ್ದಾರಿ ಅಂತ ಹೇಳಿಲ್ಲ. ಹೌದು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಸ್, ತಂದೆ ತಾಯಿನ ಚಾಕುನಿಂದ ಇಳಿದು ಕೊಲೆ ಮಾಡಿಬಿಟ್ಟಿದ್ದಾನೆ HAL ಪೊಲೀಸ್ ಠಾಣಾ ವ್ಯಾಪ್ತಿ ಬೆಂಗಳೂರಿನಲ್ಲಿ ವಿಜ್ಞಾನ ನಗರ ಅಪಾರ್ಟ್ಮೆಂಟಲ್ಲಿ. ನಿವೃತ್ತ ವಾಯುಸೇನೆ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್ ಹಾಗೂ ಅವರ ಪತ್ನಿ ವೈದ್ಯೆ ಶ್ಯಾಮಲಾ ಭಟ್ಟನ್ನ ಇವನು ಟೆಕ್ಕಿ ಅಂತೆ, ರೋಹನ್ ಅಂತವನ ಹೆಸರು, ಕೊಂದ. ಕೋಟ್ಯಾಂತರ ಆಸ್ತಿ ಇದೆ, 4 ಲಕ್ಷ ರೂಪಾಯಿಗೋಸ್ಕರ. ಏನಕ್ಕೆ ಅಂತಂದರೆ ಅವನು ಹೇಳ್ತಾನೆ, ನಂದೊಂದು ಸಾಫ್ಟ್ವೇರ್ ಕಂಪನಿ ಇದೆ, ಅಪ್ಪ ಅಮ್ಮ ನನ್ನನ್ನು ಹೀಯಾಳಿಸಿ ಮಾತಾಡ್ತಿದ್ರು, ನೀನು ವೇಸ್ಟ್ ಬಾಡಿ, ಸರಿ ಇಲ್ಲ, ನೀನು ನಮ್ಮನ್ನು ಹಾಳು ಮಾಡೋಕ್ಕೆ ಬಂದಿದ್ದೀಯಾ, ತಂಗಿ ನೋಡಿ ಎಷ್ಟು ಚೆನ್ನಾಗಿ ಓದ್ಬಿಟ್ಟು ವಿದೇಶದಲ್ಲಿ ಕೆಲಸದಲ್ಲಿದ್ದಾಳೆ, ನೀನು ಮರ್ಯಾದೆ ತೆಗಿತಿದ್ದೀಯಾ ಅಂತೆಲ್ಲ ಎಲ್ಲರ ಮುಂದೇನೂ ಮಾಡ್ತಾಯಿದ್ರು. ನನಗೆ ಅವಮಾನ ಮಾಡ್ತಿದ್ರು. ರಾತ್ರಿ ಹೊತ್ತಲ್ಲಿ ಅಮ್ಮ ನಾನು ಗಲಾಟೆ ಮಾಡ್ತೀನಿ ಅನ್ನೋದಕ್ಕೆ ಒಂಚೂರು ನಿದ್ರೆ ಮಾತ್ರೆ ಹಾಕ್ಬಿಟ್ಟು ಹಾಲಲ್ಲಿ ಕೊಟ್ಬಿಡ್ತಿದ್ರು. ಹಾಗೆ ಹೀಗೆ ಹಣದ ವಿಚಾರವಾಗಿ ಜಗಳ ಆಗ್ತಿತ್ತು. ನೆನ್ನೆನೂ ಆಯಿತು, ಕೋಪದಲ್ಲಿ ಹಿಂಗೆ ಮಾಡಿಬಿಟ್ಟೆ ಅಂತ. ನೀ ಕೋಪದಲ್ಲಿ ಮಾಡಿರಬಹುದು, ನಂಗೆ ಗೊತ್ತಿಲ್ಲ. ಆದರೆ ಹಾಲಿಗೆ ನಿದ್ದೆ ಮಾತ್ರೆ ಹಾಕ್ಕೊಡ್ತಿದ್ರು ಅಂತ ಗೊತ್ತಾದಾಗ, ನೀನು ಗೊತ್ತಿದ್ದಿದ್ರೆ ನೀನು ಯಾಕಪ್ಪ ಕುಡಿತಿದ್ದೆ? ನಂಬರ್ 1. ನಂಬರ್ 2, ಅವ್ರು ನಿನಗೆ ದುಡ್ಡು ಕೊಡಬೇಕು ಅಂತೇನು ಕಾನೂನು ಇಲ್ವಲ್ಲ, ಅಯೋಗ್ಯ. ನಿನ್ನನ್ನು ಓದಿಸಿದ್ದೇ ದೊಡ್ಡದು, ನೀ ಸಂಪಾದನೆ ಮಾಡ್ಕೋಬೇಕಿತ್ತು. ತಂದೆ ತಾಯಿ ದುಡ್ಡು ಕೊಡೋದು ಕೊಡದೇ ಇರೋದು ಬೇರೆ. ಬಟ್ ನೀನು ಆಂಟ್ರಪ್ರಿನರ್ ಆಗಕ್ಕೆ, ಅಂದರೆ ಉದ್ಯಮಿ ಆಗಲಿಕ್ಕೆ, ಉದ್ಯೋಗದಾತ ಆಗಲಿಕ್ಕೆ ಹೇಗೆ ಲಾಯಕ್ಕಾಗಿಲ್ಲ ನೀನು ಅನ್ನೋದನ್ನು ಆತನ ಕನ್ವಿನ್ಸ್ ಮಾಡಬೇಕಾಗಿತ್ತು. ಯಾಕಿದು ಅಂತ ಹೇಳ್ತೀನಿ. ಭಾಳ ಮಕ್ಕಳಿಗೆ ಈ ಕಾಲದಲ್ಲಿ, ಅದರ ಈ ಜನ್ರೇಷನ್ನಲ್ಲಿ ಅದೊಂದು ವೈರಸ್ ರೀತಿ ಬರ್ತಾ ಇದೆ. ನಾನು ಸ್ವಂತ ಉದ್ಯೋಗ, ಚಿಕ್ಕದೋ ದೊಡ್ಡದೋ ಮಧ್ಯಮದ್ದು ಪ್ರಶ್ನೆ ಬೇರೆ, 10 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಬಂಡವಾಳನೋ 10 ಕೋಟಿನೋ ಪ್ರಶ್ನೆ ಬೇರೆ. ಬಟ್ ಅದೊಂದು ವೈರಸ್ಸು. ಈ ವೈರಸ್ ವೈರಸ್ಸಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಭಾಳ ಜನಕ್ಕೆ. ನಾನು ಈಗಲೇ ಹೇಳಿದ್ದೀನಿ, ಅದು ಒಮ್ಮೆ ಬಂದುಬಿಟ್ರೆ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದು ಬೇಡ ಅಂತ ಹೇಳಿದವರೆಲ್ಲ ವಿಲನ್ಗಳ ಥರ ಕಾಣಿಸ್ತಾರೆ. ನಾನೊಬ್ರಿಗೆ ಹೇಳಿದೆ, ನೀನು ಮಾಡಲೇಬೇಕು, ಯಾಕಂದರೆ ನೀನು ಮಾಡಬೇಡ ಅಂತ ಹೇಳಿದ್ರೆ ನಾಳೆ ಸಾಯೋವರೆಗೂ ಹೇಳ್ತಿರ್ತೀಯ, ನನ್ನನ್ನು ಅವತ್ತು ಬಿಟ್ಟಿದ್ದಿದ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ತಾಯಿದ್ದೆ, ತಡೆದ್ಬಿಟ್ರವರು ಅಂತಿರ್ತೀಯ. ಹಾಗಾಗಿ ನೀನು ಮಾಡಲೇಬೇಕು ಅಂದೆ ನಾನು ಒಂದಿನ. ನೀನು ಮಾಡಿ ಕೈ ಸುಟ್ಕೊಳ್ಳೋದೇ ಬೆಟರು ಅಂತ ನನ್ನ ವಾದ ಅಂತ, ಬೇಡ ಅನ್ನೋಕ್ಕಿಂತ. ಹಾಗಾಗಿ ಇವರು ದೇ ಶುಡ್ ಹ್ಯಾವ್ ಕನ್ವಿನ್ಸ್ಡ್, ತಂದೆ ತಾಯಿಗಳು ಅವನನ್ನು ಆ ರೀತಿ. ಹಾಗಾಗಿ ಇದು ಎರಡೂ ಕಡೆಯಿಂದ ಆಗಿರೋ ಸಂಘರ್ಷ, ಎರಡೂ ಕಡೆಯಿಂದ ಆಗಿರೋ ತಪ್ಪಿದು ಅಂತಿಮವಾಗಿ ಹೀಗೆ ಎಂಡ್ ಆಗಿದೆ. ಎಸ್.